ಅದೇ ರೀತಿಯಾಗಿ ಆ, ಇದರ ಪಕ್ಕದಲ್ಲೇ ಇರುವಕ್ಕಂಥ ಇನ್ನೊಂದು ಶಾಸನ, ಇದು ಮಾರಸಿಂಗನ ತುರುಗೊರಳ್ ಶಾಸನ ಎಂದು ಗುರುತಿಸಲಾಗಿದೆ. ಇದನ್ನು ಸಹ ಎಪಿಗ್ರಫಿಕ ಕರ್ನಾಟಕದಲ್ಲಿ BL ರೈಸ್ ಅವರು ಉಲ್ಲೇಖಿಸಿದ್ದಾರೆ. ಹಾಗೂ ಮಿಥಿಕ್ ಸೊಸೈಟಿ ಸಂಸ್ಥೆಯ 3D ಡಿಜಿಟಲ್ ಕನ್ಸರ್ವೇಷನ್ ಪ್ರಾಜೆಕ್ಟ್ನಲ್ಲಿಯೂ ಸಹ ಇದನ್ನು ಉಲ್ಲೇಖಿಸಲಾಗಿದೆ. ಇದು ಬಂದ್ಬಿಟ್ಟು ಮಾರಸಿಂಗನ ತುರುಗೊರಳ್ ವೀರಗಲ್ಲು. ಇಲ್ಲಿಯೂ ಸಹ ವೀರನು ದನಗಳು ಕರುಗಳನ್ನು ರಕ್ಷಿಸುವಾಗ ಏನು ಶತ್ರುಗಳ ವಿರುದ್ಧ ಹೋರಾಡಿ ವೀರಮರಣವನ್ನು ಅಪ್ಪಿರುತ್ತಾನೆ. ಈ ಶಾಸನವು ಸುಮಾರು 110 ಸೆಂಟಿಮೀಟರ್ ಎತ್ತರ, 129 ಸೆಂಟಿಮೀಟರ್ ಅಗಲವನ್ನು ಹೊಂದಿದೆ. ಇದು ಕನ್ನಡದ ಲಿಪಿಯನ್ನು ಹೊಂದಿದೆ ಈ ಶಾಸನ. ಇದರಲ್ಲಿಯೂ ಸಹ ಟಿ ದಾಸರಹಳ್ಳಿಯ ಹಳೆಯ ಪದನಾಮವಾದ ಇಂಜತ್ತೂರು ಎಂಬ ಪದವನ್ನು ಬಳಸಲಾಗಿದೆ. ಇದನ್ನು ಮಾದಿಯ ಗಾಮುಂಡನ ಆಳ್ವಿಕೆಯ ಕಾಲದಲ್ಲಿ ರಚಿಸಲಾಯಿತು. ಗಾಮುಂಡ ಅಂದರೆ ಹಳೆಯ ಕಾಲದಲ್ಲಿ ನಾವು ನೋಡ್ತೀವಿ, ಗ್ರಾಮವನ್ನು ಗಾಮುಂಡ, ಗಾವುಡ ಎಂಬ ಪ್ರತಿನಿಧಿಯು ಆಳುತ್ತಿದ್ದನು. ಹಾಗಾಗಿ ಇದನ್ನು ಗಾಮುಂಡ ಎಂದು ಕರೆಯಲಾಗಿದೆ. ಈ ಶಾಸನದ ಲಿಪಿಯಲ್ಲಿ ಈ ಲಿಪಿ ಏನನ್ನು ಹೇಳುತ್ತದೆ ಅಂದರೆ, ಸರಿ ಮಡಿಯ ಮುಂಡ ಈ ಪೆರಿಯೂರನ್ನು ಆಳುತ್ತಿದ್ದಾಗ ಸಿರಿಯೂರಿನ ಮಗ ಮಾರಸಿಂಗ ಇಂಜತ್ತೂರಿನ ತುರುಗೋಳಿನಲ್ಲಿ ಹೋರಾಡುತ್ತಾ ಸತ್ತನು ಎಂದು ಈ ಶಾಸನದ ಲಿಪಿ ಉಲ್ಲೇಖಿಸುತ್ತದೆ. ಸಾಮಾನ್ಯವಾಗಿ ಇಲ್ಲಿಯೂ ಸಹ ನೀವು ಕೆಲವು ಲಕ್ಷಣಗಳನ್ನು